ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭವ್ಯ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡಿತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಬೇಕಾದರೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಶ್ರಮ, ನಿರಂತರ ಬ್ರಿಟಿಷರ ಸಂಗಡ ಸಂಘರ್ಷದ ಪ್ರತಿಫಲವಾಗಿ ಭವ್ಯ ಭಾರತ ಸ್ವತಂತ್ರವಾಯಿತು. ಸ್ವತಂತ್ರಗೊಂಡ ಧ್ವಜಕ್ಕೆ ದೇಶಕ್ಕೆ ಮಹತ್ವದ ಧ್ವಜ ಅವಶ್ಯಕತೆ ಇತ್ತು. ಇಂದು ನಾವೆಲ್ಲರೂ ಆಗಸ್ಟ್ 15ರಂದು ಸ್ವತಂತ್ರ ಆಚರಣೆ ಮಾಡುತ್ತೇವೆ. ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳ ಒಳಗೊಂಡಿರುವ ನಮ್ಮ ಧ್ವಜವು ಮಧ್ಯದಲ್ಲಿ ಚಕ್ರವಿದೆ. ಇವುಗಳು ಒಂದೊಂದು ಸಂಕೇತದ ಪ್ರತೀಕವಾಗಿವೆ. ಆದ್ದರಿಂದ ನಮ್ಮ ಧ್ವಜ ನಮ್ಮ ಹೆಮ್ಮೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಹಗರ್ ತಿರಂಗಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮವನ್ನು ಭವ್ಯ ಭಾರತದಲ್ಲಿ ದಿನಾಂಕ 13/8/2025ರಿಂದ ಪ್ರಾರಂಭವಾಗಿದೆ. ನಮ್ಮ ಧ್ವಜವು ನಮ್ಮ ಹೆಮ್ಮೆ, ನಮ್ಮ ಶಕ್ತಿ, ನಮ್ಮ ಸ್ವಾಭಿಮಾನದ ಸಂಕೇತವಾಗಿದೆ. ಪ್ರತಿಯೊಬ್ಬರೂ ನಮ್ಮ ಮನೆಗಳಲ್ಲಿ ಧ್ವಜವನ್ನ ಹಾರಿಸುವುದರ ಮೂಲಕ ನಾವೆಲ್ಲರೂ ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಭಾರತಾಂಬೆಯ ಮಕ್ಕಳು ಎಂಬುದನ್ನ ತೋರಿಸಿಕೊಡಬೇಕಾಗಿದೆ. ನಮ್ಮ ಧ್ವಜ ನಮ್ಮ ಹೆಮ್ಮೆ ಎಂಬುದನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ದಿನಾಂಕ 14/8/2025ರಂದು ರಾಯಚೂರು ನಗರದ ಲಲಿತ ಹಿರಿಯ ನಾಗರಿಕರ ಆಶ್ರಮದಲ್ಲಿ ನಡೆದ ಹರ್ ಘರ್ ತಿರಂಗಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರ ಧ್ವಜವನ್ನ ವಿತರಣೆ ಮಾಡಿ ರಾಯಚೂರಿನ ಕಾಮಧೇನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯರಾಜೇಶ್ವರಿ ಎಂ ಗೋಪಿ ಶೆಟ್ಟಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಇವತ್ತು ಕಾಮಧೇನು ಸಂಸ್ಥೆಯ ಅಧ್ಯಕ್ಷರು ಬಹಳ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನ ಹಿರಿಯರ ಮನೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳು. ಹರ್ ಘರ್ ತಿರಂಗಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ನಮ್ಮ ಧ್ವಜವನ್ನ ತಯಾರಿಸಲು ಹಲವಾರು ಹಿರಿಯರ ಸಲಹೆ ಸೂಚನೆ ಸಮಿತಿಗಳು ನಡೆದವು. ದೇಶಕ್ಕೆ ಹೊಂದಾಣಿಕೆಯಾಗುವಂತ 3 ಬಣ್ಣಗಳ ಮಧ್ಯದಲ್ಲಿ ಚಕ್ರವನ್ನ ಒಳಗೊಂಡ ಧ್ವಜ ನಮ್ಮದಾಗಿದೆ. ಧ್ವಜವನ್ನ ಏರಿಸುವುದರ ಮೂಲಕ ಸ್ವಾತಂತ್ರ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಪ್ರತಿಯೊಬ್ಬರು ಹರ್ ಘರ್ ತಿರಂಗಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಧ್ವಜವನ್ನ ನಮ್ಮ ಮನೆಯ ಮೇಲೆ ಹಾರಿಸಬೇಕು. ನಮ್ಮ ಧ್ವಜ ಅದು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಸಕಲರ ಸ್ವಾಗತ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಲಲಿತ ಹಿರಿಯ ನಾಗರಿಕ ಸಂಸ್ಥೆಯ ಮುಖ್ಯಸ್ಥರಾದ ಎಚ್ ನಾಯಕ್ ಮಾಡಿ ಕೊನೆಯಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಕವಿತಾ, ಶ್ರೀಮತಿ ರೇಖಾ, ಶ್ರೀಮತಿ ಅನಿತಾ ಹಾಗೂ ನವೋದಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಲಲಿತಾ ಹಿರಿಯ ನಾಗರಿಕರ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಹಿರಿಯರು ಉಪಸ್ಥಿತರಿದ್ದರು. ಒಂದು ದಿವಸ ಒಂದು ಕಾರ್ಯಕ್ರಮ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸರ್ ಮತ್ತು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕ್ರಮದ ಒಂದು ವಿಶೇಷತೆಯನ್ನು ಈಗ ವೇದಿಕೆ ಮೇಲಿರುವಂತಹ ವಿಜಯರಾಜೇಶ್ವರಿ ಮೇಡಮ್ ಅವರು ಎಲ್ಲರಿಗೂ ಸಹ ಧ್ವಜವನ್ನು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಬೇಕಾಗಿ ಕೇಳಿಕೊಳ್ತಾರೆ. ಈಗ ತೋಡಿ ಯಾವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಗೊತ್ತಿರೋ ಹಾಗೆ ಭವ್ಯ ಭಾರತ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ನಮಗೆ ಸ್ವಾತಂತ್ರ್ಯ ದೊರೆತು ನಾಳೆ ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. 75 ವರ್ಷ ಸಂಪೂರ್ಣ ಮುಗಿದ ಮೇಲೆ ಭಾರತ ಸರ್ಕಾರ ಪ್ರತಿಯೊಬ್ಬರ ಮನೆಯ ಮೇಲೆ ಹರ್ ಘರ್ ತಿರಂಗಾ ನಿಮ್ಮ ಧ್ವಜ ಅಂದ್ರೆ ಭಾರತಾಂಬೆಯ ಧ್ವಜವನ್ನ ಆರಿಸುವುದರ ಮೂಲಕ ಧ್ವಜದ ಮಹಿಮೆ ಮತ್ತು ಧ್ವಜದ ಶಕ್ತಿ, ಬಹುಶಃ ನಮಗೆ ಸ್ವಾತಂತ್ರ್ಯವನ್ನ ಕೊಡಬೇಕಾದ್ರೆ ಬ್ರಿಟಿಷರು ಹಾಗೆ ಕೊಡಲಿಲ್ಲ. ಹಲವಾರು ಜನರ ಹೋರಾಟ, ಬಲಿದಾನ, ತ್ಯಾಗ ಪ್ರತಿಫಲವಾಗಿ ಭವ್ಯ ಭಾರತ ನಮಗೆ ಸ್ವಾತಂತ್ರ್ಯವಾಯಿತು. ಆದರೆ ಆ ಸ್ವಾತಂತ್ರ್ಯವನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಒಂದು 47ರಲ್ಲಿ 22ನೇ ತಾರೀಕಿಗೆ ದೇಶದ ನಾಯಕರೇ ಸಮರ್ಪಣೆ ಮಾಡ್ತಾರೆ. 1947 ಆಗಸ್ಟ್ 15ರಂದು ಪ್ರಪ್ರಥಮ ಬಾರಿಗೆ ದೆಹಲಿಯ ಕೆಂಪುಕೋಟೆಯಲ್ಲಿ ಈ ರಾಷ್ಟ್ರ ಧ್ವಜಾರೋಹಣವನ್ನ ಮಾಡಲಾಗುತ್ತದೆ. ಆದರೆ ನಮಗೆ
75 ವರ್ಷ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅತ್ಯಂತ ಸುವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ಇವತ್ತ ನಮ್ಮ ರಾಯಚೂರಿನ ಕಾಮಧೇನು ಸಂಘದ ಅಧ್ಯಕ್ಷರು ಪ್ರಮುಖರಾಗಿರುವಂತಹ ನಿರಂತರವಾಗಿ ಸೇವೆಯಲ್ಲಿ ತಮ್ಮ ಕಾಲೇಜು ವಿದ್ಯಾರ್ಥಿಗಳು 6 ದಿನಗಳ ಪ್ರಶ್ನೆಯನ್ನೇ ಕೇಳಿದ್ರಿ. ಇಲ್ಲಿಯ ಹಿರಿಯರು ಬಹಳ ಬುದ್ಧಿಜೀವಿಗಳು 6 ಜನ ಉತ್ತರವನ್ನು ಸರಿಯಾಗಿ ಹೇಳಿದರು. ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ, ಶಿಸ್ತಿನ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವುದರಿಂದ ಅವರ ಜ್ಞಾಪಕ ಶಕ್ತಿ ಹಾಗೆ ಮುಂದುವರೆದಿದೆ ಎಂದರೆ ತಪ್ಪಾಗಲಿಕ್ಕೆ 6 ಆನ್ಸರ್ಗೆ 6 ಹೊಡೆದಂತ ಎಲ್ಲ ನಾಗರಿಕರಿಗೂ ನಿಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನನಗೆ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಈ ಲಲಿತಾ ವೃದ್ಧಾಶ್ರಮದಲ್ಲಿ ಯಾವಾಗಲೂ ನಮ್ದು ನಿರಂತರವಾಗಿ ಸೇವೆ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಒಂಥರ ಏನೋ ಬಹಳ ಬಹಳ ಇದೆ. ಯಾಕಂದ್ರೆ ಈ ಘರ್ ತಿರಂಗ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಚಾಲನೆ ಮಾಡಿದ್ದು. ಆಮೇಲೆ ನಿಮ್ಮ ಎಲ್ಲ ಒಂದು ತಂದೆ ತಾಯಿ ಸಮಾನ ಅಂತ, ನೀವೆಲ್ಲ ನಮ್ಮ ತಂದೆ ತಾಯಿ ಇದ್ದಂಗೆ. ನಿಮ್ಮ ಹತ್ರ ನಾವು ಇದು ಆಚರಣೆ, ಆಮೇಲೆ ನಿಮ್ಮ ವೃದ್ಧಾಶ್ರಮದಲ್ಲಿನೂ ಇದನ್ನ ಗರ್ಗರ್ ತಿರಂಗನಲ್ಲಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ವಿ. ಬಹಳ ಖುಷಿ ಆಯ್ತು ನಮ್ಗೆ. ನೀವೆಲ್ಲರೂ ಈಗ ಎಲ್ಲ ಈಗ ಬಂದಿದ್ದವರಂತ ಮೇಡಮ್ ಅವರು, ಎಲ್ಲ ಸ್ಟೂಡೆಂಟ್ಸು, ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿ ನಮಗೆಲ್ಲ ಬಹಳ ಖುಷಿ ತಂದಿದ್ದಾರೆ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು. ವಂದೇ 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 बोलो भारत माता की जय, बोलो भारत माता की जय, बोलो भारत माता की जय. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.